ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪವರ್ ಟಿವಿ. ನಾನು ಸಂಪತ್ ವಂಡಾರು. ಇದು ರಾಜ್ಯದ ಜನತೆ ನೋಡಲೇಬೇಕಾಗಿರುವಂತ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಯನ್ನ ಅನುಭವಿಸ್ತಾ ಇರುವಂತ ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಂತ ಮತ್ತೊಂದು ವಿಡಿಯೋ. ಹಾಗಾದ್ರೆ ಈ ವಿಡಿಯೋದಲ್ಲಿ ಏನಿದೆ, ಪ್ರಜ್ವಲ್ ರೇವಣ್ಣ ಏನು ಮಾಡ್ತಾ ಇದ್ದಾರೆ? ಇನ್ನೊಂದು ಕಡೆಯಲ್ಲಿ ಪರಪ್ಪನ ಅಗ್ರಹಾರ ಜೈಲಿದೆಯಲ್ಲ, ಇದು ರೆಸಾರ್ಟ್ ಆಗಿ ಬದಲಾಗ್ತಾ ಇದೆಯಾ? ಹೀಗೆ ಅನೇಕ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ. ನಿಜಕ್ಕೂ ಜೈಲಿನೊಳಗೆ ಆರೋಪಿಗಳು ಅಥವಾ ಅಪರಾಧಿಗಳು ಏನು ಮಾಡ್ತಾ ಇದ್ದಾರೆ? ಇದು ಈ ಹೊತ್ತಿನ ಬಿಗ್ ಎಕ್ಸ್ಕ್ಲೂಸಿವ್ ಸೆಂಟ್ರಲ್ ಜೈಲ್ ಸೀಕ್ರೆಟ್. ಪರಪ್ಪನ ಅಗ್ರಹಾರ ಜೈಲು ರೋಚಕತೆಗಳ ಕೇಂದ್ರ ಸ್ಥಾನ. ಸೆಂಟ್ರಲ್ ಜೈಲ್ ಒಳಗಿನ ಲೋಕವೇ ನಿಗೂಢತೆಗಳ ಆಗರ. ಹೊರ ಜಗತ್ತಿನ ಜೊತೆ ಆಫ್ ಆಗುತ್ತಲೇ ಕಣ್ಣಾ ಮುಚ್ಚಾಲೆ ಆಟ ಜೋರಾಗಿರುತ್ತೆ. ಇಲ್ಲಿನ ಕೈದಿಗಳ ಖತರ್ನಾಕ್ ಆಟಗಳದ್ದೇ ರೋಚಕ ಕತೆ. ಇಲ್ಲಿದ್ದಾರೆ ಭಯಾನಕ ರೌಡಿಗಳು, ಕಳ್ಳರು, ಕೊಲೆಗಾರರು. ವಿಚಾರಣಾ ದಿನ ಕೈದಿಗಳ ಜೊತೆ ಸಜಾ ಕೈದಿಗಳ ಜೈಲುವಾಸ. ಏನಾಗ್ತಾ ಇದೆ ಜೈಲಲ್ಲಿ? ಏನ್ ಮಾಡ್ತಾ ಇದ್ದಾರೆ ಅಪರಾಧಿಗಳು ಮತ್ತು ಆರೋಪಿಗಳು? ಸೆಂಟ್ರಲ್ ಜೈಲ್ನೊಳಗೆ ಏನೆಲ್ಲ ವ್ಯವಸ್ಥೆಗಳಿವೆ ಗೊತ್ತಾ? ಹೊರ ಜಗತ್ತಿನ ಜೊತೆಗೆ ಆಫ್ ಆಗ್ತಾ ಇದ್ದಂತೆ ಕಣ್ಣಾ ಮುಚ್ಚಾಲೆ ಆಟ ಜೋರಾಗಿ ನಡೆಯುತ್ತೆ. ಇಲ್ಲಿ ಕೈದಿಗಳ ಖತರ್ನಾಕ್ ಆಟಗಳ ರೋಚಕ ಕಥೆ. ಏನಾಗಿದೆ ಎಲ್ಲವನ್ನು ಕೂಡ ವಿವರವಾಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ಹಲವು ವಿಚಾರಗಳಿಗೆ ಸದ್ದು ಮಾಡ್ತಾನೆ ಇರುತ್ತೆ ಸೆಂಟ್ರಲ್ ಜೈಲು. ನಿಯಮ ಉಲ್ಲಂಘನೆ ಮಾಡೋದು ಇಲ್ಲಿ ತುಂಬಾ ಕಾಮನ್ ಆಗ್ಬಿಟ್ಟಿದೆ, ಸಾಮಾನ್ಯ ಆಗ್ಬಿಟ್ಟಿದೆ. ವಿವಿಐಪಿ ಕೈದಿಗಳ ವಿಶೇಷ ಉಪಚಾರಕ್ಕೆ ಕುಖ್ಯಾತಿಯನ್ನ ಪಡೆದಿದೆ ಪರಪ್ಪನ ಅಗ್ರಹಾರ ಜೈಲು. ಜೈಲಿಗೆ ಹೋಗುವಂತ ಗಣ್ಯರಿಗೆ ರಾಜಾತಿಥ್ಯ ಸಿಗ್ತಾ ಇದೆ. ಹಣ ಪಡೆದು ಸಕಲ ಸೌಲಭ್ಯವನ್ನ ಜೈಲು ಸಿಬ್ಬಂದಿ ಒದಗಿಸುತ್ತಿದ್ದಾರೆ. ಹೆಸರಿಗಷ್ಟೇ ಜೈಲು ವಾಸ, ಸೌಲಭ್ಯಗಳ ವಿಚಾರದಲ್ಲಿ ಬಿಂದಾಸ. ಎಲ್ಲ ಸೌಲಭ್ಯಗಳು ಸಿಗ್ತಾ ಇದೆ ಒಂದು ಜೈಲಿನಲ್ಲಿ. ಹಿಂಗಾದ್ರೆ ಹೆಂಗೆ ಮನ ಪರಿವರ್ತನೆ ಆಗುತ್ತೆ? ವಿವಿಐಪಿ ಕೈದಿಗಳ ವಿಶೇಷ ಉಪಚಾರ ಆಗ್ತಾ ಇರೋದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ. ನಟ ದರ್ಶನ್ಗೆ ರಾಜಾತಿಥ್ಯ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಛೀಮಾರಿ ಹಾಕಿತ್ತು. ಸೆಂಟ್ರಲ್ ಜೈಲು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿತ್ತು ಸುಪ್ರೀಂ ಕೋರ್ಟ್. ಜೈಲ್ ಆವರಣದಲ್ಲೇ ಚೇರ್ ಮೇಲೆ ಕುಳಿತು ದರ್ಶನ್ ಸಿಗರೆಟ್ ಸೇರ್ತಾ ಇದ್ರು. ಫೋಟೋ ರಿಲೀಸ್ ಆಗ್ತಾ ಇದ್ದಂತೆ ಸಿಬ್ಬಂದಿಯ ಅಕ್ರಮ ಒಂದೊಂದಾಗೆ ಹೊರಗೆ ಬಿದ್ದಿತ್ತು. ಸೆಲ್ ಒಳಗೆ ವಿಡಿಯೋ ಕಾಲ್ನಲ್ಲಿ ದರ್ಶನ್ ಮಾತನಾಡಿದ ವಿಡಿಯೋ ಕೂಡ ರಿಲೀಸ್ ಆಗಿತ್ತು. ಫೋಟೋ ವಿಡಿಯೋ ಬಹಿರಂಗ ಆದ ಹಿನ್ನೆಲೆಯಲ್ಲಿ ದರ್ಶನ್ಗೆ ಹಿನ್ನಡೆ ಕೂಡ ಆಯ್ತು. ದರ್ಶನ್ ವಿಚಾರದಲ್ಲಿ ಗಮನಿಸಿದ್ರಿ ಏನೆಲ್ಲ ಆಯ್ತು ಅಂತೇಳಿ? ಜೈಲಿನ ಆವರಣದಲ್ಲಿ ಕುತ್ಕೊಂಡು ಸಿಗರೆಟ್ ಸೇರ್ತಾ ಇದ್ರು. ಹಾಗಾದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈಗ ಏನಾಗ್ತಾ ಇದೆ? ಒಂದ್ ಕಡೆಯಲ್ಲಿ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದ ಮೇಲೂ ಪರಪ್ಪನ ಅಗ್ರಹಾರದಲ್ಲಿ ನಡೀತಾ ಇರುವಂತ ಈ ಅಕ್ರಮಗಳು ಇನ್ನು ಯಾಕೆ ನಿಂತಿಲ್ಲ? ಹೆಸರಿಗೆ ಇದು ಸೆಂಟ್ರಲ್ ಜೈಲ್. ಇದೀಗ ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ ಪರಪ್ಪನ ಅಗ್ರಹಾರ ಜೈಲು. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿಚಾರದಿಂದ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲು ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿಚಾರದಿಂದ ಮತ್ತೆ ಮುನ್ನೆಲೆಗೆ ಬಂದಿದೆ. ಸಜಾ ಕೈದಿ ಪ್ರಜ್ವಲ್ ರೇವಣ್ಣ ಸೆಲ್ನಲ್ಲಿ ಪತ್ತೆಯಾಗಿದೆ ಮೊಬೈಲ್. ಸಿಬ್ಬಂದಿ ದಾಳಿ ವೇಳೆ ಪ್ರಜ್ವಲ್ ಸೆಲ್ನಲ್ಲಿ ಆಂಡ್ರಾಯ್ಡ್ ಫೋನ್ ಪತ್ತೆಯಾಗಿರೋದು. ಅಷ್ಟೆಲ್ಲ ಸ್ಟ್ರಿಕ್ಟ್ ಮಾಡಿದ್ರು ಕೂಡ ಸೆಂಟ್ರಲ್ ಜೈಲ್ನಲ್ಲಿ ಮೊಬೈಲ್ ಸೇವೆ ಸಿಗ್ತಾ ಇದೆ. ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನ ಜನಪ್ರತಿನಿಧಿಗಳ ಕೋರ್ಟ್ ವಿಧಿಸಿದೆ. ಇದೀಗ ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ ಪರಪ್ಪನ ಅಗ್ರಹಾರ ಜೈಲು. ಕಾರಣ ಅಂತ ಹೇಳಿದ್ರೆ ಒಬ್ಬ ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಯನ್ನ ಅನುಭವಿಸ್ತಾ ಇರುವಂತ ವ್ಯಕ್ತಿ ನೋಡ್ತಾ ಇರ್ಬೋದು ಫೋಟೋದಲ್ಲಿ ಕೂಡ. ಪ್ರಜ್ವಲ್ ರೇವಣ್ಣ ಕೈಯಲ್ಲಿ ಮೊಬೈಲ್ ಇದೆ. ಹೆಂಗೆ ಮೊಬೈಲ್ ಬಂತು ಜೈಲಿನೊಳಗಡೆ? ಯಾರು ತಂದ್ಕೊಟ್ಟವ್ರು? ಯಾರು? ಇದಕ್ಕೆ ನೆಟ್ವರ್ಕ್ ಕನೆಕ್ಷನ್ ಹೆಂಗ್ ಸಿಗುತ್ತೆ? ನೋಡ್ತಾ ಇರ್ಬೋದು ನೀವು ಕೂಡ ಎಕ್ಸ್ಕ್ಲೂಸಿವ್ ಫೋಟೋದಲ್ಲಿ. ಇದಿಷ್ಟು ಮಾತ್ರ ಅಲ್ಲ, ಈ ವ್ಯಕ್ತಿ ಪ್ರಜ್ವಲ್ ರೇವಣ್ಣ ಏನ್ ಮಾಡ್ತಾ ಇದ್ದಾನೆ ಜೈಲೊಳಗೆ ಎಲ್ಲವನ್ನೂ ಕೂಡ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಎಳೆಯಾಗಿ ಹೇಳ್ತಾ ಹೋಗ್ತೀವಿ. ಇದು ಪವರ್ಫುಲ್ ಎಕ್ಸ್ಪೋಸ್.
ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡ. ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇರುವಂತ ವ್ಯಕ್ತಿ ಕೈಯಲ್ಲಿ ಮೊಬೈಲ್ ಬರುತ್ತೆ ಅಂತ ಹೇಳಿದ್ರೆ ಏನ್ ಕತೆ ಇದು? ಏನ್ ವ್ಯವಸ್ಥೆ? ಇದೇನ್ ಜೈಲ, ರೆಸಾರ್ಟ್ ಅಥವಾ 5 ಸ್ಟಾರ್ ಹೋಟ್ಲ? ಹಾಗಾದ್ರೆ ದೋಷಿಯಾಗಿದ್ರು ಬಣ್ಣದ ಬಟ್ಟೆಯಲ್ಲಿದ್ದಾರೆ. ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಪ್ರಜ್ವಲ್ ರೇವಣ್ಣ ಏನ್ ಹಾಕೋಬೇಕು? ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸ್ಕೊಳ್ಬೇಕು. ಆದ್ರೆ ಯಾವ ಬಟ್ಟೆ ಹಾಕಿದಾರೆ ಅಲ್ಲಿ? ಕಲರ್ಫುಲ್ ಡ್ರೆಸ್ ಸಿಗತ್ತೆ ಜೈಲಿನೊಳಗೆ. ಇನ್ನೊಂದ್ ಕಡೆಯಲ್ಲಿ ಬೆಡ್ ಗಮನಿಸ್ತಾ ಇರಬಹುದು. ಮಲ್ಗೋಕೆ ಐಷಾರಾಮಿ ವ್ಯವಸ್ಥೆ, ಒಳ್ಳೆ ನಿದ್ದೆ ಬರ್ಬೇಕಲ್ವಾ? ಹೆಂಗೋ ಲೈಫ್ ಟೈಮ್ ಜೈಲಲ್ಲಿ ಇರೋದು, ಅದಕ್ಕೆ ಒಳ್ಳೆ ನಿದ್ದೆ ಮಾಡೋಕೆ ಬೆಡ್ ವ್ಯವಸ್ಥೆ ಕಲ್ಪಿಸ್ಕೊಟ್ಟಿದ್ದಾರೆ. ಒಬ್ಬ ಕೈದಿಗೆ ಈ ರೀತಿ ವ್ಯವಸ್ಥೆ ಮಾಡಿಕೊಡ್ತಾರೆ. ಇಷ್ಟೆಲ್ಲ ಅಕ್ರಮಗಳು ಜೈಲಿನಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ಏನ್ ಕತೆ? ಎತ್ತ ಸಾಗ್ತಾ ಇದೆ ವ್ಯವಸ್ಥೆ? ಹಾಗಾದ್ರೆ ವಿಐಪಿಗಳಿಗೆ ಪರಪ್ಪನ ಅಗ್ರಹಾರ ಜೈಲು ಖಂಡಿತವಾಗ್ಲೂ ಜೈಲು ಅಲ್ವೇ ಅಲ್ಲ. ಇದೊಂದು ರೆಸಾರ್ಟ್. ಎಲ್ಲ ವ್ಯವಸ್ಥೆ ಸಿಗುತ್ತೆ ಅಲ್ಲ ಒಳಗಡೆ. ಫ್ಯಾನ್ ಇದೆ, ಬೆಡ್ ಇದೆ, ಎಲ್ಲವೂ ಕೂಡ ಇದೆ. ಇಷ್ಟೆಲ್ಲ ಅಕ್ರಮಗಳು ನಡೀತಾ ಇದ್ರು ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರ ಜೈಲು ಅಧಿಕಾರಿಗಳು? ಸದ್ಯಕ್ಕಿರುವಂತ ಪ್ರಶ್ನೆ ಇದು. ಗಮನಿಸಿದ್ರಿ ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಏನೆಲ್ಲ ಇತ್ತು ಅಂತೇಳಿ. ಒಂದ್ ಕಡೆಯಲ್ಲಿ ಪ್ರಜ್ವಲ್ ರೇವಣ್ಣ ಏನ್ ಮಾಡ್ತಾ ಇದ್ದಾರೆ ಅಂತೇಳಿ. ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಮೊಬೈಲ್ ಫೋನ್ ಪತ್ತೆಯಾಗಿದೆ. ಬಟ್ಟೆಗಳ ನಡುವೆ ಈ ಆಂಡ್ರಾಯ್ಡ್ ಫೋನ್ ಪತ್ತೆಯಾಗಿರೋದು. ಸಜಾಬಂದಿ ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆಯಾಗಿರೋದು. ಬಟ್ಟೆಗಳ ನಡುವೆ ಪತ್ತೆಯಾಗಿದೆ ಆಂಡ್ರಾಯ್ಡ್ ಫೋನ್. ಒಂದು ಪೆನ್ ಡ್ರೈವ್ ಇತ್ತು, ಚಾರ್ಜರ್ ಮತ್ತು ನೋಟ್ಬುಕ್ ಕೂಡ ಪತ್ತೆಯಾಗಿದೆ. ಮೊಬೈಲ್ ಬಗ್ಗೆ ಏನು ತಿಳಿಯದಂತೆ ತಟಸ್ಥನಾಗಿದ್ದ ಈ ಪ್ರಜ್ವಲ್ ರೇವಣ್ಣ ಜೊತೆ ಇದ್ದ ಮತ್ತೊಬ್ಬ ಸಜಾಬಂದಿ, ಇಬ್ಬರು ವಾಸ ಮಾಡ್ತಾ ಇದ್ದಂತ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆಯಾಗಿರೋದು. ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಪ್ರಜ್ವಲ್ ವಿರುದ್ಧ FIR ದಾಖಲಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದ ಪೊಲೀಸರು, ಜೈಲಾಧಿಕಾರಿಗಳು, ಸಿಸಿಬಿ ಅಧಿಕಾರಿಗಳಿಂದ ಜೈಲಿನ ಮೇಲೆ ದಾಳಿ ನಡೆಸಲಾಗಿತ್ತು. ಈ ಹಿಂದೆ ಒಮ್ಮೆ ದಾಳಿಯಾಗಿತ್ತು, ಅದಾದ ಮೇಲೆ ಮತ್ತೊಮ್ಮೆ ದಾಳಿ ಮಾಡಿದ್ರು. ಅಲ್ಲಾಗಿರೋದು ನೋಡ್ತಾ ಇರಬಹುದು. ಕಲರ್ ಡ್ರೆಸ್ ನಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾನೆ. ಕಲರ್ ಡ್ರೆಸ್ ನಲ್ಲಿ. ಜೈಲಿನ ಮ್ಯಾನ್ಯುವಲ್ ಪ್ರಕಾರ, ಜೈಲಿನ ನಿಯಮದ ಪ್ರಕಾರ ಒಬ್ಬ ಕೈದಿ ಯಾವ ಬಟ್ಟೆಯನ್ನು ಹಾಕೊಳ್ಬೇಕು? ನಿಯಮ ಇಲ್ವಾ? ಯಾಕೆ ಆ ನಿಯಮ ಪ್ರಜ್ವಲ್ ರೇವಣ್ಣಗೆ, ಆ ನಿಯಮವನ್ನು ಪ್ರಜ್ವಲ್ ರೇವಣ್ಣ ಯಾಕೆ ಪಾಲಿಸ್ತಾ ಇಲ್ಲ? ಕಲರ್ ಡ್ರೆಸ್ ನಲ್ಲಿ ಒಬ್ಬ ಜೀವಾವಧಿ ಶಿಕ್ಷೆಯನ್ನ ಅನುಭವಿಸ್ತಾ ಇರುವಂತ ವ್ಯಕ್ತಿ ಕಲರ್ ಡ್ರೆಸ್ ನಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಏನಿದು? ಏನ್ ವ್ಯವಸ್ಥೆ? ಕಾಟಾಚಾರಕ್ಕೆ ನಿಮ್ಮ ರೇಡ್ಗಳು. ಯಾವುದೇ ಕಾರಣಕ್ಕೂ ಇಲ್ಲಿ ಅಪರಾಧಿಗಳು, ಆರೋಪಿಗಳ ಮನಪರಿವರ್ತನೆ ಆಗೋದಿಲ್ಲ. ಬರೀ ತೋರಿಕೆಗೆ ಮಾತ್ರ. ದುಡ್ಡಿದ್ದವನಿಗೆ ಜೈಲಿನಲ್ಲೂ ಕೂಡ ಏನ್ ಬೇಕಾದ್ರೂ ಸಿಗುತ್ತೆ ಅನ್ನೋದಕ್ಕೆ ಈ ಫೋಟೋವೇ ಸಾಕ್ಷಿ. ಬರೀ ಫೋಟೋ ಮಾತ್ರ ಅಲ್ಲ, ವಿಡಿಯೋ ಕೂಡ ಇದೆ. ಎಳೆಯಾಗಿ ಹೇಳ್ತಾ ಹೋಗ್ತೀವಿ ನಿಮ್ಗೆ ಏನಾಗ್ತಾ ಇದೆ ಇಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಂತೇಳಿ. ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಬಳಿ ಮೊಬೈಲ್ ಪತ್ತೆ ಪ್ರಕರಣ. ಜೈಲಿನ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಈರಣ್ಣ ರಂಗಾಪುರ ಅಮಾನತಾಗಿರೋದು. ಅಮಾನತು ಮಾಡಿ ಡಿಜಿಪಿ ಅಲೋಕ್ ಕುಮಾರ್ ಆದೇಶವನ್ನ ಹೊರಡಿಸಿದ್ದಾರೆ. ಸಾಕ ಒಬ್ಬರನ್ನ ಅಮಾನತು ಮಾಡಿದ್ರೆ? ಇವರೊಬ್ಬರದ್ದೇ ಕೈವಾಡ ಇರೋದಾ? ಇವರೇ ಪ್ರಜ್ವಲ್ಗೆ ಮೊಬೈಲ್ ಕೊಟ್ಟಿದ್ದ, ಚಾರ್ಜರ್ ಕೊಟ್ಟಿದ್ದ, ಡೈರಿ ಕೊಟ್ಟಿದ್ದ ಇವರೇನಾ? ಇದರಲ್ಲಿ ಯಾರ ಕೈವಾಡ ಇದೆ? ಬಿಡೋದಿಲ್ಲ ಪವರ್ ಟಿವಿ ಇದನ್ನ. ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಸಹ ಕೈದಿಯಾಗಿದ್ದ ಪ್ರತಾಪ್ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆಯಾಗಿದೆ. ಪ್ರಜ್ವಲ್ ರೇವಣ್ಣ ಕೈದಿಗಳು ಧರಿಸುವಂತ ಬಿಳಿ ಬಟ್ಟೆಯನ್ನ ಧರಿಸ್ತಾ ಇಲ್ಲ. ಯಾಕೆ ಧರಿಸ್ತಾ ಇಲ್ಲ? ಪ್ರಜ್ವಲ್ ಸೆಲ್ನಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಸಹ ಸಿಕ್ಕಿದೆ. ಜೈಲು SP ಅಂಶು ಕುಮಾರ್ ಇವರಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಲಾಗಿದೆ. ಶೋಕಾಸ್ ನೋಟಿಸ್ ಜಾರಿ ಮಾಡಿ ವಿವರಣೆಯನ್ನ ಕೊಡುವಂತೆ ಡಿಜಿಪಿ ಅಲೋಕ್ ಕುಮಾರ್ ಕೇಳಿದ್ದಾರೆ. ಆಗಸ್ಟ್ 6ರಂದು ನಡೆದಿದ್ದ ದಾಳಿಯಲ್ಲಿ ಮೊಬೈಲ್ ಪತ್ತೆಯಾಗಿರಲಿಲ್ಲ. ಇದೀಗ ಮೊಬೈಲ್ ಕೊಟ್ಟಿದ್ದು ಯಾರು ಅನ್ನೋ ಬಗ್ಗೆ ತನಿಖೆ ಮಾಡಿ ಮಾಹಿತಿ ನೀಡುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಡಿಜಿಪಿ ಅಲೋಕ್ ಕುಮಾರ್ ಕೊಟ್ಟಿರುವಂತ ಸೂಚನೆ. ಪ್ರಜ್ವಲ್ ಬ್ಯಾರಕ್ನಲ್ಲಿ ಮೊಬೈಲ್ ಹೆಂಗ್ ಬಂತು? ಈ ವ್ಯಕ್ತಿ ಜೈಲಲ್ಲಿ ಇಟ್ಕೊಂಡು ಮೊಬೈಲಲ್ಲಿ ಮಾತಾಡ್ತಾ ವಿಡಿಯೋಗಳನ್ನು ನೋಡ್ಕೊಳ್ತಾ ಇದ್ರೆ
ನಾವು ತೋರಿಸಿದ್ದು ಜಸ್ಟ್ ಸ್ಯಾಂಪಲ್ ಅಷ್ಟೇ, ಒಂದು ಫೋಟೋವನ್ನ ತೋರಿಸಿದ್ವಿ. ಪ್ರಜ್ವಲ್ ರೇವಣ್ಣ ಅಸಲಿಗೆ ಜೈಲಿನಲ್ಲಿ ಏನ್ ಮಾಡ್ತಾ ಇದ್ದಾನೆ ವಿಡಿಯೋ ಕೂಡ ಇದೆ, ಅದನ್ನು ಕೂಡ ಮುಂದಿನ ಹಂತದಲ್ಲಿ ತೋರಿಸ್ತಾ ಹೋಗ್ತೀವಿ. ಸೆಂಟ್ರಲ್ ಜೈಲ್ನ ಇನ್ಸೈಡ್ ಸೀಕ್ರೆಟ್ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಏನೆಲ್ಲ ಆಗ್ತಾ ಇದೆ ಸೆಂಟ್ರಲ್ ಜೈಲ್ನಲ್ಲಿ ಅಂತೇಳಿ. ಪ್ರಜ್ವಲ್ ರೇವಣ್ಣ ಬಳಿ ಮೊಬೈಲ್ ಹೆಂಗ್ ಬಂತು, ಆತ ಯಾರ ಜೊತೆಯಲ್ಲಿ ಮಾತಾಡ್ತಾ ಇದ್ದ, ಹೀಗೆ ಅನೇಕ ಪ್ರಶ್ನೆಗಳು ಕೂಡ ಹುಟ್ಟಿಕೊಳ್ಳುತ್ತೆ. ಇದು ಜೈಲಿನ ಒಳಗೆ ಆಗ್ತಾ ಇರುವಂತ ಸ್ಫೋಟಕ ಸುದ್ದಿ. ಪವರ್ ಟಿವಿ ಎಕ್ಸ್ಪೋಸ್ ಮಾಡ್ತಾ ಇದೆ ಅತಿ ದೊಡ್ಡ ಸ್ಫೋಟಕ ಸುದ್ದಿ. ಯಾವ ಚಾನೆಲ್ ಕೂಡ ಮಾಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಈ ಸುದ್ದಿ ನೋಡಿದ್ರೆ ನೀವು ಖಂಡಿತವಾಗಿ ಅಚ್ಚರಿ ಪಡ್ತೀರಾ. ಸೆಂಟ್ರಲ್ ಜೈಲ್ನ ಒಳಗಿನ ನಿಗೂಢ ಲೋಕದ ಅನಾವರಣ ಪವರ್ ಟಿವಿಯಲ್ಲಿ ಆಗ್ತಾ ಇದೆ. ಇದೇ ಮೊಟ್ಟ ಮೊದಲ ಬಾರಿಗೆ ಸುದ್ದಿ ಮಾಧ್ಯಮದಲ್ಲೇ ಮಹಾಸ್ಫೋಟ ಇದು. ಇದು ಪೊಲೀಸ್ ಇಲಾಖೆಗೂ ಶಾಕ್ ನೀಡುವ ವಿಸ್ಫೋಟಕ ಸುದ್ದಿ. ಹಾಗಾದ್ರೆ ಪವರ್ ಟಿವಿಯ ಬಿಗ್ ಎಕ್ಸ್ಪೋಸ್ ನಲ್ಲಿ ಏನೆಲ್ಲ ಸಿಕ್ಕಿದೆ, ಜೈಲಿನ ಬ್ಯಾರಕ್ನಲ್ಲಿ ಪ್ರಜ್ವಲ್ ರೇವಣ್ಣ ಏನ್ ಮಾಡ್ತಾ ಇದ್ದಾನೆ, ಬನ್ನಿ ನೋಡೋಣ. ನಾನು ಫೋನ್ ಮಾಡೋಕ್ಕಾಗಿಲ್ಲ, ಮೊನ್ನೆ ಮಾಡಿದೆ ಹತ್ತು ಅದೇ ನೀನು ಫೋನೇ ಮಾಡಿಲ್ಲ. ಏನೋ ಫಸ್ಟ್ ಮಾಡೋದು ನಾನು ಫೋನೇ ಮಾಡೋಕ್ಕಾಗಿಲ್ಲ, ಮೊನ್ನೆ ಮಾಡಿದೆ ಹತ್ತು ಅದೇ ನೀನು ಫೋನೇ ಮಾಡಿಲ್ಲ. ಏನೋ ಫಸ್ಟ್ ಮಾಡೋದು ನಾನು ಫೋನೇ ಮಾಡೋಕ್ಕಾಗಿಲ್ಲ, ಮೊನ್ನೆ ಮಾಡಿದೆ ಹತ್ತು ಅದೇ ನೀನು ಫೋನೇ ಮಾಡಿಲ್ಲ. ಏನೋ ಫಸ್ಟ್ ಮಾಡೋದು ನಾನು ಫೋನೇ ಮಾಡೋಕ್ಕಾಗಿಲ್ಲ, ಮೊನ್ನೆ ಮಾಡಿದೆ ಹತ್ತು ಅದೇ ನೀನು ಫೋನೇ ಮಾಡಿಲ್ಲ. ನೀವೆಲ್ಲ ತುಂಬ ಟೈಮ್ ಆಗಿರಬಹುದು ಪ್ರಜ್ವಲ್ ರೇವಣ್ಣನನ್ನು ನೋಡಿದೆ, ಆದರೆ ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇರುವಂಥ ಪ್ರಜ್ವಲ್ ರೇವಣ್ಣ ಈಗ ಜೈಲಿನಲ್ಲಿ ಹೇಗಿದ್ದಾನೆ ನೋಡ್ತಾ ಇರಬಹುದು. ಫೋನಲ್ಲಿ ಮಾತಾಡ್ತಾ ಇದ್ದಾನೆ, ಹಲೋ ಫಸ್ಟ್ ಕಮ್ ಔಟ್ಸೈಡ್, ಹೊರಗಡೆ ಬಾ. ಇದು ಫೋನ್ನಲ್ಲಿ ನಡೀತಾ ಇರುವಂಥ ಸಂಭಾಷಣೆ. ಪ್ರಜ್ವಲ್ಗೆ ಫೋನ್ ಕೊಟ್ಟವರು ಯಾರು? ನಾನು ಅವರಿಗೆ ಫೋನ್ ಮಾಡೇ ಇಲ್ಲ, ನೀನು ಹೇಳಿದ ಮೇಲೆ ಮೊನ್ನೆ ಮಾಡಿದೆ, ಹತ್ತುಕೊಂಡು ಕೂತಿದ್ರು, ನೀನು ಫೋನೇ ಮಾಡಿಲ್ಲ, ಏನು ಮಾಡ್ತಾ ಇದ್ದೆ ಅಂದರು. ಇದು ಫೋನ್ನಲ್ಲಿ ನಡೆದಿರುವಂಥ ಸಂಭಾಷಣೆ. ಹೆಂಗೆ ಮಾತಾಡ್ತಾರೆ, ಒಳ್ಳೆ ಮನೇಲಿ ನಿಂತ್ಕೊಂಡು ಮಾತಾಡ್ದಂಗಿದೆ. ನಾನು ಆಗಲೂ ಕೂಡ ಆರಂಭದಲ್ಲೂ ಹೇಳಿದೆ, ಜೈಲಾಗಿಲ್ಲ ಇದು, ಇಲ್ಲಿ ಮನೋಪರಿವರ್ತನೆ ಆಗ್ತಾ ಇಲ್ಲ, ಎಲ್ಲ ಸೌಲಭ್ಯಗಳು ಅವ್ರಿಗೆ ಸಿಗ್ತಾ ಇದೆ. ಮೊಬೈಲ್ ಫೋನ್ ಸಿಗುತ್ತೆ ಅಂತ ಹೇಳಿದ್ರೆ ಏನು ಕತೆ ರೀ? ಕಾಲಲ್ಲಿ ಮಾತಾಡ್ಕೊಳ್ತಾರೆ, ವಿಡಿಯೋ ಕಾಲ್ ಮಾಡ್ತಾರೆ, ಮೊಬೈಲಲ್ಲಿ OTTಗಳನ್ನು ನೋಡ್ತಾರೆ, ಎಲ್ಲವೂ ಕೂಡ ಸಿಗ್ತಾ ಇದೆ ಜೈಲಿನಲ್ಲಿ. ಎಂಥ ವ್ಯವಸ್ಥೆ, ಎಂಥ ಭ್ರಷ್ಟ ವ್ಯವಸ್ಥೆ. ದುಡ್ಡು ಕೊಟ್ಟರೆ ಏನು ಬೇಕಾದರೂ ಆಗುತ್ತೆ, ಏನು ಬೇಕಾದರೂ ಮಾಡಬಹುದು. ಇದೇ ಸಾಕ್ಷಿ ಎಲ್ಲದಕ್ಕೂ. ಒಬ್ಬ ಅತ್ಯಾಚಾರ ಪ್ರಕರಣದಲ್ಲಿ ಸಾಯೋವರೆಗೆ ಜೈಲು ಶಿಕ್ಷೆಯನ್ನು ಅನುಭವಿಸ್ತಾ ಇರುವಂಥ ವ್ಯಕ್ತಿ ಕೈಗೆ ಮೊಬೈಲ್ ಕೊಡ್ತೀರಲ್ಲ, ನಿಮಗೆ ನಾಚಿಕೆ ಆಗಬೇಕು. ದುಡ್ಡಿದ್ರೆ VIP ಗಳು VVIPಗಳು ಎಲ್ರಿಗೂ ಇದೇ ರೀತಿಯಾದಂಥ ಸೌಲಭ್ಯವನ್ನು ನೀವು ಜೈಲಲ್ಲಿ ಕೊಡ್ತೀರಾ? ರಾಜ್ಯದ ಯಾವ ಮಾಧ್ಯಮವು ತೋರಿಸಿದಂಥ ವಿಡಿಯೋವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅಷ್ಟಕ್ಕೂ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣನ ಸೆಲ್ ಹೇಗಿದೆ ಗೊತ್ತಾ? ಜೈಲಿನ ಸೆಲ್ನಲ್ಲಿ ಪ್ರಜ್ವಲ್ಗೆ ಏನೆಲ್ಲ ಸೌಲಭ್ಯಗಳು ಇವೆ ನೋಡ್ತೀರಾ? ಜೈಲಿನ ನಿಯಮಗಳಿಗೆ ಅನುಗುಣವಾಗಿ ಸೌಲಭ್ಯ ನೀಡಲಾಗಿದೆಯಾ? ಪವರ್ ಟಿವಿ ರಿವೀಲ್ ಮಾಡ್ತಾ ಇದೆ ಪ್ರಜ್ವಲ್ ಸೆಲ್ನ ಸೀಕ್ರೆಟ್ ವಿಡಿಯೋ. ಈ ವಿಡಿಯೋ ನೋಡಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ಬಿಡ್ತೀರಾ. ಇದು ನಿಮ್ಮ ಪವರ್ ಟಿವಿಯ ಜೈಲ್ ಎಕ್ಸ್ಕ್ಲೂಸಿವ್ ವಿಡಿಯೋ. ಅಷ್ಟಕ್ಕೂ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಸೆಲ್ ಹೇಗಿದೆ, ಆತ ಏನು ಮಾಡ್ತಾ ಇದ್ದಾನೆ, ಏನೆಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು. ಇದು ಪ್ರಜ್ವಲ್ ರೇವಣ್ಣ ಇರುವಂಥ ಸೆಲ್ಲು. ಸ್ಕ್ರೀನ್ ಇದೆ, ಅಲ್ಲಿ ಮೊಬೈಲ್ ಫೋನ್ ಬಳಸ್ತಾ ಇದ್ದಾನೆ, ಹಾಗೇನೇ ಟಿ ಶರ್ಟ್ ಹಾಕಿದ್ದಾನೆ. ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಬಿಳಿ ಬಟ್ಟೆಯನ್ನು ಧರಿಸಬೇಕು, ಅದರಲ್ಲಿ ಕೈದಿ ನಂಬರ್ ಇರುತ್ತೆ. ಅದೂ ಇಲ್ಲ, ಏನೂ ಇಲ್ಲ, ಟಿ ಶರ್ಟ್ ಹಾಕ್ಕೊಂಡು ಆರಾಮಾಗಿ ಓಡಾಡ್ತಾನೆ ಈ ವ್ಯಕ್ತಿ ಜೈಲಿನಲ್ಲಿ. ಮೊಬೈಲ್ ಫೋನು, ಆಂಡ್ರಾಯ್ಡ್ ಫೋನು, ಚೆನ್ನಾಗಿರೋ ಫೋನ್ ಕೊಟ್ಬಿಟ್ಟಿದ್ದಾರೆ. ಯಾರಿಗೆ ಬೇಕಾದರೂ ಟೈಮ್ ಆದಂಗೆ ಕಾಲ್ ಮಾಡ್ಕೊಂಡು ಮಾತಾಡೋದು.
ಸ್ಕ್ರೀನ್ ಇದೆ, ಆ ಕಡೆಯಿಂದ ಈ ಕಡೆ ಏನು ಮಾಡ್ತಿದ್ದೀನಿ ಅಂತೇಳಿ ಕಾಣಬಾರ್ದು ಅಂತೇಳಿ ಸ್ಕ್ರೀನ್ ಬೇರೆ ಹಾಕ್ಕೊಂಡಿದ್ದಾರೆ. ಇಷ್ಟೆಲ್ಲ ಸೌಲಭ್ಯ, ಏನು ಫೆಸಿಲಿಟಿ ರೀ? ಏನು ವ್ಯತ್ಯಾಸ ಇದೆ ಹೊರಗಡೆ ಇರೋದಕ್ಕೂ ಇಲ್ಲಿರೋದಕ್ಕೂ? ಏನು ವ್ಯತ್ಯಾಸ ಇದೆ? ಇಂಥ ಭ್ರಷ್ಟ ವ್ಯವಸ್ಥೆ ಇರೋ ತನಕ, ಇಂಥ ಕಳ್ಳ ಅಧಿಕಾರಿಗಳು ಇರೋ ತನಕ ಇದೇ ರೀತಿ ವ್ಯವಸ್ಥೆ ರಾಜ್ಯದ ಜೈಲುಗಳಲ್ಲಿ ಕಂಟಿನ್ಯೂ ಆಗೋದು ಗ್ಯಾರಂಟಿ ಎನ್ನಲಾಗ್ತಾ ಇದೆ. ಏನೋ ಫಸ್ಟ್ ಕಮ್ ಮಾಡೋದು ನಾನು ಫೋನೇ ಮಾಡೋಕ್ಕಾಗಿಲ್ಲ. ಮೊನ್ನೆ ಮಾಡಿದೆ ಹತ್ತೋದು ಅದೇ ನೀನು ಫೋನೇ ಮಾಡಿಲ್ಲ. ಏನೋ ಫಸ್ಟ್ ಕಮ್ ಮಾಡೋದು ನಾನು ಫೋನೇ ಮಾಡೋಕ್ಕಾಗಿಲ್ಲ. ಮೊನ್ನೆ ಮಾಡಿದೆ ಹತ್ತೋದು ಅದೇ ನೀನು ಫೋನೇ ಮಾಡಿಲ್ಲ. ಏನೋ ಫಸ್ಟ್ ಕಮ್ ಮಾಡೋದು ನಾನು ಫೋನೇ ಮಾಡೋಕ್ಕಾಗಿಲ್ಲ. ಮೊನ್ನೆ ಮಾಡಿದೆ ಹತ್ತೋದು ಅದೇ ನೀನು ಫೋನೇ ಮಾಡಿಲ್ಲ. ಏನೋ ಫಸ್ಟ್ ಕಮ್ ಮಾಡೋದು ನಾನು ಫೋನೇ ಮಾಡೋಕ್ಕಾಗಿಲ್ಲ. ಮೊನ್ನೆ ಮಾಡಿದೆ ಹತ್ತೋದು ಅದೇ ನೀನು ಫೋನೇ ಮಾಡಿಲ್ಲ. ಏನೋ ಫಸ್ಟ್ ಕಮ್ ಮಾಡೋದು ಪ್ರಜ್ವಲ್ ಸೆಲ್ನ ವಿಡಿಯೋ ನೋಡ್ತಾ ಇರ್ಬೋದು. ಫೋನಲ್ಲಿ ಆತ ಏನು ಮಾತಾಡ್ತಾ ಇದ್ರೆ ಅಂತೇಳಿ. ಪ್ರಜ್ವಲ್ ರೇವಣ್ಣಗೆ ಜೈಲಿನಲ್ಲಿ ಮಾಡೋ ಕೆಲಸ ಇದೆ, ಲೈಬ್ರರಿ ಕೆಲಸವನ್ನ ಮಾಡಬೇಕು. ಆದರೆ ಆತ ಮಾಡ್ತಾ ಇದ್ದಾನ? ಓಡಾಡಿಕೊಂಡು ಆರಾಮಾಗಿದ್ದಾನೆ ಜೈಲಿನಲ್ಲಿ. ಹೊರಗಡೆ ಇದ್ದಾಗಲೂ ಇದೇ ಮಾಡಿದ್ದು, ಒಳಗಡೆ ಇದ್ದಾಗಲೂ ಇದೇ ಮಾಡ್ತಾ ಇರೋದು. ಜೈಲಿನಲ್ಲಿ ಲೈಬ್ರರಿ ಕೆಲಸ ಮಾಡಬೇಕಿತ್ತು, ಆ ಕೆಲಸವನ್ನ ಪ್ರಜ್ವಲ್ ರೇವಣ್ಣ ಮಾಡ್ತಾ ಇಲ್ಲ. ಯಾಕೆ ಜೈಲಾಧಿಕಾರಿಗಳು ಆತನಿಗೆ ಕೆಲಸ ಕೊಡ್ತಾ ಇಲ್ಲ? ಹೆಂಗ ಅರಿವಾಗುತ್ತೆ ಆತನ ಏನು ತಪ್ಪು ಮಾಡಿದ್ದೀನಿ ಅಂತೇಳಿ ಅರಿವಾಗುತ್ತೆ ಆತನಿಗೆ? ಈ ರೀತಿಯಾಗಿ ಭ್ರಷ್ಟ ವ್ಯವಸ್ಥೆ ತುಂಬಿಕೊಂಡಿರುವಂತ ಕಾರಣಕ್ಕಾಗಿ ಒಬ್ಬ ಅತ್ಯಾಚಾರ ಪ್ರಕರಣದ ಸಜಾಬಂದಿ ಕೈದಿ ಈ ರೀತಿಯಾಗಿ ಫೋನಲ್ಲಿ ಮಾತಾಡ್ತಾ ಇರೋದು. ಇದೇ ರೀತಿಯಾಗಿ ಕನ್ನಡದ ಯಾವ ಮಾಧ್ಯಮವು ತೋರಿಸದಂತ ವಿಡಿಯೋವನ್ನ ನಿಮ್ಮ ಪವರ್ ಟಿವಿ ರಾಜ್ಯದ ಏಕೈಕ ಮಾಧ್ಯಮ ತೋರಿಸ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡವನ್ನ ನಿಮ್ಮ ಮುಂದೆ ತೋರಿಸ್ತಾ ಇದೆ. ನೋಡ್ತಾ ಇರಬಹುದು, ಆ ವ್ಯಕ್ತಿ ಸ್ಕ್ರೀನ್ ಹಾಕೊಂಡಿರೋದು, ಮೊಬೈಲಲ್ಲಿ ಮಾತಾಡ್ತಾ ಇರೋದು. ಆ ಮೊಬೈಲ್ನಲ್ಲಿ OTT ಇತ್ತು. OTTಯಲ್ಲಿ ಆರಾಮ್ಸೆ ಮೂವಿಗಳನ್ನು ನೋಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದ ಪ್ರಜ್ವಲ್. ಆದರೆ ಇಂಥ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟವರ ವಿರುದ್ಧವೂ ಕೂಡ ದೊಡ್ಡ ಆಕ್ರೋಶ ವ್ಯಕ್ತವಾಗ್ತಾ ನೋಡ್ತಾ ಇರಬಹುದು. ಫ್ಯಾನ್ನಲ್ಲಿ ಗಮನಿಸ್ತಾ ಇರಬಹುದು, ಪ್ರಜ್ವಲ್ ರೇವಣ್ಣ ಇರುವಂಥ ಸೆಲ್ನಲ್ಲಿ ಫ್ಯಾನ್ ಇದೆ ನೋಡ್ತಾ ಇರಬಹುದು. ಎಲ್ಲ ಫೆಸಿಲಿಟಿ ಕೊಟ್ಬಿಡ್ತೀರಾ ಹಾಗಾದ್ರೆ ಜೈಲಿನಲ್ಲಿ ನೀವು? ಇದೇನು ಹೋಟೆಲ್ ರೂಮ್ ಏನ್ರಿ? ಹೋಟೆಲ್ ರೂಮಾ ಇದು? ಅಥವಾ ಯಾವುದೋ ರೆಸಾರ್ಟಾ? ಏನಕ್ಕೆ ಕಳಿಸ್ತಾರೆ ಅಲ್ಲಿಗೆ? ಶಿಕ್ಷೆ ಅಂತ ಹೇಳಿದ್ರೆ ಅದಕ್ಕೆ ಏನು ಅರ್ಥ? ಶಿಕ್ಷೆಗೊಂದು ಅರ್ಥ ಇಲ್ವಾ ಹಾಗಾದ್ರೆ? ಹೆಂಗೆ ಆರಾಮಾಗಿರೋದಾದ್ರೆ ಅದೇನು ಶಿಕ್ಷೆ ಅಂತ ಕರೀತಾರ? ಯಾವ ಶಿಕ್ಷೆಯೂ ಇಲ್ಲ, ಏನೂ ಇಲ್ಲ. ಆರಾಮಾಗಿ ಒಂದು ರೂಮಲ್ಲಿ ಕೂತ್ಕೊಂಡು ಮೊಬೈಲ್ ಹಿಡ್ಕೊಂಡು ಒಳ್ಳೆ OTTಯಲ್ಲಿ ಸೀರೀಸ್ಗಳನ್ನು ನೋಡಿಕೊಂಡು, ಮೂವಿಗಳನ್ನು ನೋಡಿಕೊಂಡು, ಸ್ಕ್ರೋಲ್ ಮಾಡೋಕ್ಕೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಸ್ ಇವೆ. ಎಲ್ಲ ಆಕ್ಸಿಸ್ಗಳು ಒಂದು ಮೊಬೈಲಲ್ಲಿ ಸಿಗುತ್ತೆ, ಆಂಡ್ರಾಯ್ಡ್ ಮೊಬೈಲಲ್ಲಿ ಸಿಗುತ್ತೆ. ಹೆಂಗೆ ವ್ಯವಸ್ಥೆ ಮಾಡಿಕೊಡ್ತೀರಾ ನೀವು? ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ವಿಶೇಷ ಪ್ರತಿನಿಧಿ BA ಅರುಣ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್, ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇರುವಂಥ ವ್ಯಕ್ತಿ, ಆತನ ಮನಪರಿವರ್ತನೆ ಆಗಬೇಕು. ಆದರೆ ಜೈಲಿನಲ್ಲಿ ಐಷಾರಾಮಿ ವ್ಯವಸ್ಥೆ ಸಿಗ್ತಾ ಇದೆ. ಇದೇನು ಜೈಲ, ರೆಸಾರ್ಟಾ ಅಥವಾ 5 ಸ್ಟಾರ್ ಹೋಟೆಲ್? ಹೇಗೆ ಅರುಣ್? ಸಂಪತ್, ನಿಜ. ನಾವೆಲ್ಲ ಏನು ಅಂದ್ಕೊಂಡಿದ್ವಿ, ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದಲ್ಲಿ ಸಿಕ್ಕಾಕೊಂಡು ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಜೈಲಿನಲ್ಲಿದ್ದಾನೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾನೆ, ಕಂಬಿಯ ಹಿಂದೆ ಇದ್ದಾನೆ.
ಪಾಪ ಬಹಳ ನೊಂದೋಗ್ಬಿಟ್ಟಿದ್ದಾನೆ ಶಿಕ್ಷೆ ಅನುಭವಿಸಿ ಅಂತ ನಾವೆಲ್ಲ ತಿಳ್ಕೊಂಡಿದ್ವಿ. ಆದರೆ ನೈಜ ಪರಿಸ್ಥಿತಿ ಏನು ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಿಜ, ಇವತ್ತು ಕೂಡ ಸಾಮಾನ್ಯ ಸಜಾಬಂದಿಗಳಿಗೆ, ಕೈದಿಗಳಿಗೆ ಅಲ್ಲಿ ಸಿಗುವಂಥ ಟ್ರೀಟ್ಮೆಂಟೇ ಬೇರೆ. ಇಂಥ VVIPಗಳಿಗೆ, ಮನಸ್ಸು ಬಂದಂತೆ ದುಡ್ಡು ಚೆಲ್ಲುವಂಥ ದೊಡ್ಡ ಮನುಷ್ಯರಿಗೆ ಸಿಗುವಂಥ ಸೌಲಭ್ಯಗಳೇ ಬೇರೆ. ಅದಕ್ಕೆ ಈ ಪ್ರಜ್ವಲ್ ರೇವಣ್ಣನೇ ಸಾಕ್ಷಿ, ಪ್ರತ್ಯಕ್ಷ ಉದಾಹರಣೆ ಆಗುತ್ತೆ. ನೋಡಿ, ಅಲ್ಲಿ ಫ್ಯಾನ್ ಇದೆ, ಬೆಡ್ ಇದೆ. ಅಷ್ಟೇ ಅಲ್ಲ, ಅವರಿಗೆ ಸಾಮಾನ್ಯ ಸಜಾಬಂದಿಗಳು ಅಂತಂದರೆ ಪಟಾಪಟಿ ಬಟ್ಟೆ ಇರುವಂಥ ವೈಟ್ ಕಲರ್ ಪೈಜಾಮ, ಜುಬ್ಬಾ ಇರುವಂಥ ಯೂನಿಫಾರ್ಮ್ ಕೊಡಬೇಕು. ಆದರೆ ಪ್ರಜ್ವಲ್ ರೇವಣ್ಣ ಆರಾಮಾಗಿ ನೋಡಿ, ಒಳ್ಳೆ ಟೀ ಶರ್ಟ್ ಹಾಕ್ಕೊಂಡು, ನೈಟ್ ಪ್ಯಾಂಟ್ ಹಾಕ್ಕೊಂಡು, ಕೈಯಲ್ಲಿ ಆಂಡ್ರಾಯ್ಡ್ ಫೋನ್ ಹಿಡ್ಕೊಂಡು ನಿಂತಿದ್ದಾನೆ. ಫ್ಯಾನ್ ಇದೆ, ಬೆಡ್ ಇದೆ, ಜೊತೆಗೆ ಕರ್ಟನ್ಗಳು ಹಾಕಿದ್ದಾರೆ. ಅಂದರೆ ಒಂದು ಒಳ್ಳೆ ಮನೆ ರೂಮ್ ಹೇಗಿರುತ್ತಲ್ಲ ಆ ಥರ ವೆಲ್ ಸೆಟಲ್ಡ್ ರೂಮ್ ಅವನಿಗೆ ಫಿಕ್ಸ್ ಮಾಡಿಕೊಟ್ಟಿದ್ದಾರೆ. ಆತನ ಜೊತೆಲೆ ಇನ್ನೊಬ್ಬ ಸಜಾಬಂದಿ ಇದ್ದಂತೆ ಪ್ರತಾಪ್ ರೈ ಅಂತ, ಇವರಿಬ್ಬರೂ ಕೂಡ ಮೊಬೈಲ್ ಫೋನ್ನ ಯೂಸ್ ಮಾಡ್ತಾಯಿದ್ರು. ಪ್ರತಿ 15 ದಿವಸಕ್ಕೆ, 1 ತಿಂಗಳಿಗೆ ಒಂದ್ಸರಿ CID ಪೊಲೀಸರು ವಿಶೇಷ ತಂಡ ಮಾಡಿಕೊಂಡು ಪರಪ್ಪನ ಅಗ್ರಹಾರದ ಮೇಲೆ ರೈಡ್ ಮಾಡ್ತಾರೆ. ಅಲ್ಲಿರುವಂಥ ಕೈದಿಗಳ ಬಳಿ ಏನೇನೆಲ್ಲ ನಿಷೇಧಿತ ವಸ್ತುಗಳಿರ್ತೋ ಎಲ್ಲವನ್ನು ವಶಪಡಿಸ್ಕೊಂಡು ಬರ್ತಾರೆ. ಹಾಗಾದರೆ ಇಷ್ಟು ದಿವಸ ಪ್ರಜ್ವಲ್ ರೇವಣ್ಣನ ಬ್ಯಾರಾಕ್ ಮೇಲೆ ರೈಡ್ ಆಗಲೇ ಇಲ್ವಾ? ಎಲ್ಲಿಂದ ರೈಡ್ ಆಗುತ್ತೆ? ಅತ್ಯಂತ ಪ್ರಭಾವಿ. ನೋಡಿ, ಅಲ್ಲಿ ಫ್ಯಾನ್ ಕೊಟ್ಟಿಯಾರಲ್ಲ, ನಿಜ, ನ್ಯಾಯಾಲಯ ಅನುಮತಿ ಕೊಟ್ಟರೆ ಆ ಕೈದಿಗೆ ನೀವು ಬೆಡ್ ಕೊಡ್ಬೋದು, ಮೂಲಭೂತ ಸೌಕರ್ಯಗಳನ್ನು ಕೊಡ್ಬೋದು, ಫ್ಯಾನನ್ನು ಹಾಕಬಹುದು. ಆದರೆ ಎಂಥ ಫ್ಯಾನನ್ನು ಅಳವಡಿಸ್ಬೇಕು? ಕರ್ನಾಟಕದ ಜೈಲು ನಿಯಮಾವಳಿಗಳ ಪ್ರಕಾರ ನಾವು ಟ್ರೈನ್ಗಳಲ್ಲಿ ನೋಡ್ತೀವಲ್ಲ, ಕಬ್ಬಿಣದ ಕೇಜ್ ಇರುವಂಥ ಒಂದು ಫ್ಯಾನ್ ಇರುತ್ತಲ್ಲ, ಅಂತಹ ಸೀಲಿಂಗ್ ಫ್ಯಾನ್ಗಳನ್ನು ಹಾಕಬೇಕು ಅಂತ ಹೇಳಿ ನಮ್ಮ ಕರ್ನಾಟಕದ ಜೈಲು ಒಂದು ಮ್ಯಾನ್ಯುಯಲ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಆದರೆ ಹಾಕಿರೋದೇನಲ್ಲಿ ಸೀಲಿಂಗ್ ಫ್ಯಾನ್. ಅದೇ ಕರ್ಟನ್ಗಳಿಂದಲೋ ಅಥವಾ ಆ ಬೆಡ್ಗೆ ಕೊಟ್ಟಿರುವಂಥ ಬೆಡ್ ಸ್ಪ್ರೆಡ್ಡಿಂದಲೋ ಯಾವುದಾದ್ರೂ ಸಜಾಬಂದಿ ಅಕಸ್ಮಾತ್ ನೇಣು ಹಾಕೊಂಬಿಟ್ಟ, ಯಾರು ಹೊಣೆ ಅದಕ್ಕೆ? ಅಥವಾ ಅದನ್ನೇ ಬಳಕೆ ಮಾಡಿಕೊಂಡು ಜೈಲಿಂದ ಎಸ್ಕೇಪೇ ಆಗ್ಬಿಟ್ಟ, ಅವಾಗ ಯಾರು ಜವಾಬ್ದಾರರಾಗ್ತಾರೆ? ಈಗಾಗಲೇ ಸುಪ್ರೀಂ ಕೋರ್ಟ್ ದರ್ಶನ್ನ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಹೇಳಿತ್ತು, ಯಾವುದಾದರೂ ಕೈದಿಗೆ, ಆತ ವಿಚಾರಣಾಧೀನ ಕೈದಿಯೇ ಆಗಿರಲಿ, ಸಜಾಬಂದಿಯೇ ಆಗಿರಲಿ, ಅವನಿಗೆ ಏನಾದರೂ ವಿಶೇಷವಾದ ಸೌಲಭ್ಯಗಳನ್ನು ಕಲ್ಪಿಸಿದ್ದೇ ಆದಲ್ಲಿ ಸಂಬಂಧಪಟ್ಟ ಜೈಲಿನ ಸಂಪೂರ್ಣ ಎಲ್ಲ ಅಧಿಕಾರಿಗಳು ಹೊಣೆ ಹಾಕ್ತಾರೆ. ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಲೇಬೇಕು, ತಕ್ಷಣವೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ನ ಸ್ಪಷ್ಟ ಆದೇಶ ಇದೆ. ಇಷ್ಟು ಆದೇಶ ಇದ್ದರೂ ಕೂಡ ಪ್ರಜ್ವಲ್ ರೇವಣ್ಣನಂತಹ VVIPಗಳಿಗೆ ಎಲ್ಲ ಸೌಲಭ್ಯಗಳು ಸಿಗ್ತಾ ಇದೆ ಅಂತಂದರೆ ನಮ್ಮ ಜೈಲುಗಳ ಪರಿಸ್ಥಿತಿ ಹೇಗಿದೆ ಅಂತ ಅರ್ಥ ಆಗುತ್ತೆ. ಕಾಸು ಕೊಟ್ಟರೆ ಜೈಲಿನಲ್ಲಿ ಏನು ಬೇಕಾದರೂ ಸಿಗುತ್ತೆ. ಅವರು ಅಲ್ಲಿ ಶಿಕ್ಷೆ ಅನುಭವಿಸೋದಿಲ್ಲ, ಬದಲಾಗಿ ಆರಾಮಾಗಿರ್ತಾರೆ. ಇದೇ ಪ್ರಜ್ವಲ್ ರೇವಣ್ಣ ಸಜಾಬಂದಿ ಆಗಿರೋದ್ರಿಂದ ಯಾವುದೇ ಸಜಾಬಂದಿ ಆದರೂ ಕೂಡ ಅವನು ಜೈಲಿನಲ್ಲಿ ಕೆಲಸ ಮಾಡಬೇಕಾಗತ್ತೆ. ಆ ಕೆಲಸಕ್ಕೆ ಕೂಲಿಯನ್ನ ಕೊಡ್ತಾರೆ. ಆ ಕೂಲಿಯನ್ನ ಬಳಕೆ ಮಾಡಿಕೊಂಡು ಆತ ಬೇಕಾದನ್ನ ಪರ್ಚೇಸ್ ಮಾಡ್ಬೋದು. ಅಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅಲ್ಲಿರುವಂಥ ಲೈಬ್ರರಿಯನ್ನಾಗಿ ವರ್ಕ್ ಮಾಡ್ತಾ ಇದ್ದಾನೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಲೈಬ್ರರಿಯನ್ ಕೆಲಸ ಮಾಡೋದು ಇದೇನಾ ಗೊತ್ತಿಲ್ಲ. ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಆ್ಯಪ್ಗಳು ಹಾಕೊಂಡಿದ್ದಾನಂತೆ. ಆ ಆ್ಯಪ್ಗಳಲ್ಲಿ ಏನೆಲ್ಲ ನೋಡ್ಬೋದೋ ನೋಡಬಾರ್ದೋ, ಪ್ರಜ್ವಲ್ ರೇವಣ್ಣ ಏನೆಲ್ಲ ನೋಡ್ತಿದ್ದ, ಏನು ವಿಡಿಯೋ ಮಾಡ್ಕೊಂಡಿದ್ದ ಅಂತ ಗೊತ್ತಿದೆ ಅಲ್ವಾ? ಬಹುಶಃ ಅಲ್ಲೇ ಇದ್ಕೊಂಡು ಸಾಕ್ಷಿ ಮೇಲೆ ಒತ್ತಡ ಹೇರ್ಬೋದಲ್ವಾ, ಸಾಕ್ಷಿ ನಾಶ ಮಾಡ್ಬೋದಲ್ವಾ? ಇದನ್ನೆಲ್ಲವನ್ನು ಕೂಡ ಈಗ ನ್ಯಾಯಾಲಯ ಗಮನಿಸಬೇಕಾಗುತ್ತೆ. ಸಂಪತ್, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತೊಮ್ಮೆ ನೋಡಿ ರಾಜ್ಯದ ಜನರೇ ಆ ವಿಡಿಯೋದಲ್ಲಿ ಏನಿದೆ ಅಂತೇಳಿ. ಏನೋ ಫಸ್ಟ್ ಕಮ್ ಮಾಡೋದು ನಾನು ಅವ್ರು ಫೋನೇ ಮಾಡೋಕ್ಕಾಗಿದ್ದೀವಲ್ಲ, ಮೊನ್ನೆ ಮಾಡಿದೆ ಅದು ಅದೇ ನೀನು ಫೋನೇ ಮಾಡಿಲ್ಲ. ಏನೋ ಫಸ್ಟ್ ಕಮ್ ಮಾಡೋದು ನಾನು ಅವ್ರು ಫೋನೇ ಮಾಡೋಕ್ಕಾಗಿದ್ದೀವಲ್ಲ, ಮೊನ್ನೆ ಮಾಡಿದೆ ಅದು ಅದೇ ನೀನು. ಎಸ್, ಇಂಥ ಕಡುಭ್ರಷ್ಟ ವ್ಯವಸ್ಥೆ ಇರೋ ತನಕ ಶಿಕ್ಷೆ, ಜೈಲು ಶಿಕ್ಷೆ ಇದ್ಯಾವುದಕ್ಕೂ ಅರ್ಥ ಇಲ್ಲ. ನಾನಾಗ್ಲೂ ಕೂಡ ಹೇಳಿದೆ, ಮನ ಪರಿವರ್ತನೆ ಆಗಬೇಕು ಅಂತ ಹೋಗುವಂಥ ಜಾಗದಲ್ಲಿ ಈ ರೀತಿಯಾಗಿ ಫೆಸಿಲಿಟಿಗಳು ಸಿಕ್ಕಿದ್ರೆ, ದುಡ್ಡಿದ್ರೆ ಏನ್ ಬೇಕಾದ್ರೂ ನಡೆಯುತ್ತೆ ಅಂತ ಹೇಳಿದ್ರೆ ಏನ್ ಕತೆ? ಇದನ್ನ ಇಲ್ಲಿಗೆ ಬಿಡೋದಿಲ್ಲ.
ಪವರ್ ಟಿವಿ ಈ ಬಗ್ಗೆ ಮುಂದಿನ ಹಂತದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಕೊಡುತ್ತೆ. ಇಂಥ ಕಡುಭ್ರಷ್ಟ ಅಧಿಕಾರಿಗಳ ಮುಖವನ್ನು ಅನಾವರಣ ಮಾಡಬೇಕು, ಸಮಾಜದ ಮುಂದೆ ಅನಾವರಣ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಜೈಲಿನಲ್ಲಿ ಈ ರೀತಿಯ ಅಂತ ವ್ಯವಸ್ಥೆ ಇನ್ನು ಮುಂದೆ ಯಾರಿಗೂ ಸಿಗಬಾರದು. ಇದಾಗಿತ್ತು ಈ ಹೊತ್ತಿನ ಎಕ್ಸ್ಪೋಸ್. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.